ಸ್ಯಾಂಡಲ್ವುಡ್ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ಲಾಂಗ್ ಗ್ಯಾಪ್ ನಂತರ ಭೈರಾದೇವಿ ಅವತಾರ ತಾಳಿರೋದು ಗೊತ್ತೇ ಇದೆ. ಮೊನ್ನೆಯಷ್ಟೇ ಶಾಂತಿನಗರದ ಸ್ಮಶಾನದಲ್ಲಿ ಶೂಟಿಂಗ್ ಮಾಡೋ ವೇಳೆ ಅವಘಡ ಮಾಡಿಕೊಂಡ ರಾಧಿಕಾ ಕುಮಾರಸ್ವಾಮಿ ಮತ್ತದೇ ಸ್ಮಶಾನದಲ್ಲಿ ಬೀಡು ಬಿಟ್ಟಿದ್ದಾರೆ. ಹಾಗಾದ್ರೆ ಮಧ್ಯರಾತ್ರಿಯಲ್ಲಿ ಗೋರಿಗಳ ಮಧ್ಯೆ ಕಾಳಿಯ ರೌದ್ರ ನರ್ತನ ಹೇಗಿತ್ತು ಅಂತ ನೋಡೋಣ ಈ ಸ್ಟೋರಿ. ಭೈರಾದೇವಿ ಫಸ್ಟ್ ಲುಕ್ ಪೋಸ್ಟರ್ ಮತ್ತು ಟೀಸರ್ ನಿಂದಲೇ ಸ್ಯಾಂಡಲ್ವುಡ್ನಲ್ಲಿ ಕುತೂಹಲ ಮೂಡಿಸಿರೋ ಸಿನಿಮಾ. ರುದ್ರತಾಂಡವ ಸಿನಿಮಾ ನಂತರ ಲಾಂಗ್ ಗ್ಯಾಪ್ ಆದ್ಮೇಲೆ ರಾಧಿಕಾ ಕುಮಾರಸ್ವಾಮಿ ಬಣ್ಣ ಹಚ್ಚಿದ್ದು ಭೈರಾದೇವಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈಗಾಗಲೇ ಟಾಕಿ ಪೋರ್ಷನ್ ಕಂಪ್ಲೀಟ್ ಮಾಡಿರೋ ಭೈರಾದೇವಿ ಚಿತ್ರತಂಡ ಸದ್ಯ ಹಾಡುಗಳ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದೆ. ಮಧ್ಯರಾತ್ರಿ ಸ್ಮಶಾನದಲ್ಲಿ ಹೇಗಿದೆ ಗೊತ್ತಾ ಕಾಳಿಯ ರೌದ್ರ ನರ್ತನ. ಮಂಗಳಮುಖಿಯರ ಮಧ್ಯೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದ ರಾಧಿಕಾ. ಮೊನ್ನೆಯಷ್ಟೇ ಶಾಂತಿನಗರದ ಹಿಂದೂ ರುದ್ರಭೂಮಿಯಲ್ಲಿ ಸಿನಿಮಾ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದ ರಾಧಿಕಾ ಕುಮಾರಸ್ವಾಮಿ ಶೂಟಿಂಗ್ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಬೆನ್ನಿಗೆ ಪೆಟ್ಟು ಬಿದ್ದು ಕೆಲ ದಿನಗಳ ಕಾಲ ರೆಸ್ಟ್ ನಲ್ಲಿದ್ರು. ಆದ್ರೀಗ ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿರೋ ಸ್ವೀಟಿ ಮತ್ತೆ ಅದೇ ಸ್ಮಶಾನದಲ್ಲಿ ಚಿತ್ರೀಕರಣ ಮಾಡ್ತಿದ್ದಾರೆ. ಶಾಂತಿನಗರದ ಸ್ಮಶಾನದಲ್ಲಿ ನಿನ್ನೆಯಿಂದಲೇ ಚಿತ್ರದ ಹಾಡಿನ ಚಿತ್ರೀಕರಣ ಶುರುವಾಗಿದೆ. ಭೈರಾದೇವಿ ಚಿತ್ರದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅಘೋರಿ ಮತ್ತು ಕಾಳಿಯಾಗಿ 2 ಶೇಡ್ಗಳಲ್ಲಿ ಕಾಣಿಸಿಕೊಳ್ತಾ ಇದ್ದು, ಇದೀಗ ಕಾಳಿ ಗೆಟಪ್ನಲ್ಲಿ ಸ್ಮಶಾನದಲ್ಲಿ ರುದ್ರ ನರ್ತನ ಶುರುವಿಟ್ಕೊಂಡಿದ್ದಾರೆ. ಅಂದಹಾಗೆ ಇದು ಚಿತ್ರದಲ್ಲಿ ಬರೋ ಪ್ರಮುಖ ಹಾಡಾಗಿದ್ದು, ಅಮಾವಾಸ್ಯ ದಿನ ಮಂಗಳಮುಖಿಯರೆಲ್ಲ ಸೇರಿ ಸ್ಮಶಾನ ಹಬ್ಬ ಅಂತ ಮಾಡ್ತಾರೆ. ಅದೇ ಕಾನ್ಸೆಪ್ಟ್ ಚಿತ್ರದಲ್ಲೂ ಇರೋದ್ರಿಂದ ಈ ಹಾಡನ್ನ ಚಿತ್ರೀಕರಣ ಮಾಡಲಾಗ್ತಿದೆ. ಇಲ್ಲಿ ಬಂದು ಅಘೋರಿ ಆಗಿದ್ದಂಥ ಭೈರಾದೇವಿ ಕಾಳಿ ಅವತಾರ ತಾಳುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಅದಾಗಿದ ತಕ್ಷಣ ಆ ಸಾಂಗ್ ಲೀಡ್ ಏನಿದೆ ಅದನ್ನೆಲ್ಲ ಒಂದಷ್ಟು ಪ್ಲ್ಯಾನ್ ಮಾಡಿ ಸಾಂಗು ಇಲ್ಲೇ ಮಾಡಬೇಕು ಅನ್ನೋದು ನಂದಾಗ್ಲಿಂದ ಪ್ಲ್ಯಾನ್. ಇನ್ನು ಈ ಹಾಡಿಗೆ ಮೋಹನ್ ಕೊರಿಯೋಗ್ರಫಿ ಮಾಡ್ತಾ ಇದ್ದು, ಸ್ಮಶಾನದಲ್ಲಿ ಕಾಳಿ ಮಾತೆಯ ಬ್ಯಾಕ್ ಡ್ರಾಪ್ನಲ್ಲಿ ಸುತ್ತಲೂ ಕಲರ್ಫುಲ್ ಲೈಟಿಂಗ್ನಲ್ಲಿ ಸಾಂಗ್ ಶೂಟ್ ಮಾಡಲಾಗ್ತಿದೆ. ಇನ್ನು ವಿಶೇಷ ಏನಂದ್ರೆ ಈ ಹಾಡಿನಲ್ಲಿ ಸುಮಾರು 600 ಜನ ಹೆಜ್ಜೆ ಹಾಕ್ತಿದ್ದಾರೆ. ರಾಧಿಕಾ ಕುಮಾರಸ್ವಾಮಿ ಜೊತೆಗೆ 350 ಜನ ಜೂನಿಯರ್ ಆರ್ಟಿಸ್ಟ್, 40 ಫೀಮೇಲ್ ಡ್ಯಾನ್ಸರ್ಸ್, 60 ಮೇಲ್ ಡ್ಯಾನ್ಸರ್ಸ್, 30 ಜನ ಮಂಗಳಮುಖಿಯರು, ಡೋಲು ಬಾರಿಸೋರು, ಹೀಗೆ ಒಟ್ಟಾರೆ 600 ಜನರನ್ನ ಒಂದೇ ಫ್ರೇಮ್ನಲ್ಲಿ ಸೆರೆ ಹಿಡಿಯಲಾಗ್ತಿದೆ. ಈಗ ಈ ಸ್ಮಶಾನದಲ್ಲಿ ಫಸ್ಟ್ ಟೈಮು ಈ ಥರ ಒಂದು 90-100 ಜನ ಡ್ಯಾನ್ಸರ್ಸ್ ಹಾಕೊಂಡು ಒಂದು 350 ಜನ ಜೂನಿಯರ್ಸು ಮಂಗಳಮುಖಿಯವರನ್ನ ಸೇರಿಸಿ ತುಂಬ ಗ್ರ್ಯಾಂಡಾಗಿ ಬರ್ತಿದೆ. ಇನ್ನು ಇಡೀ ಹಾಡಿನಲ್ಲಿ ರಾಧಿಕಾ ಕುಮಾರಸ್ವಾಮಿ ಕಾಳಿ ಅವತಾರದಲ್ಲೇ ಹೆಜ್ಜೆ ಹಾಕ್ತಾ ಇದ್ದು, ಮುಖಕ್ಕೆ ನೀಲಿ ಬಣ್ಣ, ಕಣ್ಣಿಗೆ ದಪ್ಪನೆಯ ಕಾಡಿಗೆ, ಮೈ ಮೇಲೆ ನಿಂಬೆಹಣ್ಣಿನ ಹಾರ, ಕೈಯಲ್ಲಿ ತ್ರಿಶೂಲ ಹಿಡಿದು ಥೇಟ್ ಕಾಳಿ ಮಾತೆಯ ಪ್ರತಿರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೀಗೆ ರಾಧಿಕಾ ಕುಮಾರಸ್ವಾಮಿ ಅವರನ್ನ ರೆಡಿ ಮಾಡೋಕೆ ಸುಮಾರು 4 ರಿಂದ 5 ಗಂಟೆಗಳು ಬೇಕಾಗುತ್ತೆ. ಅಷ್ಟೇ ಅಲ್ಲ, ಸುಮಾರು 600 ಜನಕ್ಕೆ ಮೇಕಪ್ ಮಾಡಿಸಲು 40 ರಿಂದ 50 ಮೇಕಪ್ ಆರ್ಟಿಸ್ಟ್ಗಳು ಕೆಲಸ ಮಾಡ್ತಿದ್ದಾರೆ. ಈ ಹಾಡು ಅದ್ಧೂರಿಯಾಗಿ ಮೂಡಿ ಬರಬೇಕು ಅಂತಲೇ ಸಾಕಷ್ಟು ಹಣ ಖರ್ಚು ಮಾಡಲಾಗ್ತಿದೆ. ಇನ್ನು ಕಾಳಿ ಮಾತೆ ಮೇಲೆ ಬರೆದಿರೋ ಈ ಹಾಡಿಗೆ ನಿರ್ದೇಶಕ ಶ್ರೀ ಜೈ ಸಾಹಿತ್ಯ ಬರೆದಿದ್ದು, ಸೂರಜ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಅಂದಹಾಗೆ ಈ ಚಿತ್ರಕ್ಕೆ ಜಗದೀಶ್ ವಾಲಿ ಕ್ಯಾಮ್ರಾ ಕೈಚುಳ್ಕ ಇದೆ. ಇದಕ್ಕೆ ಲಾರ್ಜ್ ಫಾರ್ಮೆಟ್ ತರಿಸಿದ್ವಿ LF ಅಂತ. ಫಸ್ಟ್ ಅಂದರೆ ರೆಗ್ಯುಲರ್ ಮಾಡ್ತಾ ಇದ್ದಾರೆ, ಬಾಂಬೆಲೆಲ್ಲ ಆಲ್ರೆಡಿ ಶೂಟ್ ಮಾಡ್ತಾರೆ. ಸೌತ್ ಇಂಡಿಯಾ ಮೇ ಬಿ ನಾವೇ ಫಸ್ಟ್ ಮಾಡ್ತಾ ಇರ್ಬೋದು. ಲಾರ್ಜ್ ಫಾರ್ಮೆಟ್ ಅಂದರೆ ಇಟ್ಸ್ ರೆಗ್ಯುಲರ್ ಫಾರ್ಮೆಟ್ಗಿಂತ ಸ್ವಲ್ಪ ಹೈಯರ್ ವರ್ಷನ್. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಭೈರಾದೇವಿ ಸಿನಿಮಾ ಬಗ್ಗೆ ಕುತೂಹಲ ಹೆಚ್ಚಾಗ್ತಾನೆ ಇದೆ. ಹಾಡುಗಳ ಚಿತ್ರೀಕರಣವಷ್ಟೇ ಬಾಕಿ ಇದ್ದು, ಸದ್ಯದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಶುರುವಾಗಲಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಜೂನ್ ತಿಂಗಳಲ್ಲಿ ತೆರೆ ಮೇಲೆ ಭೈರಾದೇವಿಯ ದರ್ಶನವಾಗಲಿದೆ.